ಔರಾ ತಾಲೂಕಿನಲ್ಲಿ ದಲಿತ ಸಮುದಾಯದ ವಿಚಾರವಾಗಿ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಗರಿಗೆದರಿವೆ. ಕಾಂಗ್ರೆಸ್ ವಕ್ತಾರ ಸುಧಾಕರ್ ಕೊಳ್ಳೂರ್ ಅವರು ಶಾಸಕ ಪ್ರಭು ಚವ್ಹಾಣ್ ವಿರುದ್ಧ ವಾಗ್ದಾಳಿ ಮಾಡಿದ್ದು, ದಲಿತ ಸಮುದಾಯದ ಜನರ ಭಾವನೆಗಳೊಂದಿಗೆ ಚವ್ಹಾಣ್ ಆಟವಾಡುತ್ತಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಇನ್ನು ಔರಾ ತಾಲೂಕಿನ ಯಾವುದೇ ಗ್ರಾಮದಲ್ಲಿಯೂ ಕೂಡ ಡಾಕ್ಟರ್ BR ಅಂಬೇಡ್ಕರ್ ಸಮುದಾಯದ ಭವನಗಳನ್ನು ಮಂಜೂರು ಮಾಡಿಸಿಲ್ಲದಿದ್ದರೂ ಕೂಡ ಎಲ್ಲ ಗ್ರಾಮಗಳಿಗೆ ಮಂಜೂರಾಗಿದೆ ಎಂದು ಹೇಳಿ ಜನರನ್ನ ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಅವರು ದೂರನ್ನ ನೀಡಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಹೆಸರಿನಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ಪತ್ರ ಬರೆದು ಭವನ ಮಂಜೂರಾಗಿದೆ ಎಂದು ತಿಳಿಸಿ ಸ್ಥಳ ನೀಡುವಂತೆ ಒತ್ತಡ ಹೇರುತ್ತಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಇನ್ನು ಮಂಜೂರಾತಿ ಆದೇಶ ಪತ್ರ ಇದ್ದರೆ ಸಾರ್ವಜನಿಕವಾಗಿ ತೋರಿಸಲಿ ಎಂದು ಶಾಸಕರಿಗೆ ಸವಾಲು ಹಾಕಿದ ಕೊಳ್ಳೂರ್ ಅವರು ದಲಿತ ಸಮುದಾಯಗಳಿಗೆ ಇನ್ನು ಮೂಲಭೂತ ಸೌಕರ್ಯಗಳು ಲಭ್ಯವಾಗ್ತಿಲ್ಲ ಎಂದು ಹೇಳಿದ್ದಾರೆ. SCP ಮತ್ತು TSP ಅನುದಾನದ ದುರ್ಬಳಕೆ ನಡೆದಿದೆ. 4 ಬಾರಿ ಶಾಸಕರಾಗಿರುವ ಪ್ರಭು B ಚವ್ಹಾಣ್ ಅವರು ಸಚಿವರಾಗಿದ್ದ ಅವಧಿಯಲ್ಲಿಯೂ ಕೂಡ ಸಮುದಾಯದ ಭವನಗಳ ಕುರಿತು ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಎಂದು ಟೀಕಿಸಿದ ಕೊಳ್ಳೂರ್, ದಲಿತ ಸಮುದಾಯದ ಹೆಸರಿನಲ್ಲಿ ರಾಜಕೀಯ ಮಾಡಲಾಗುತ್ತಿದೆ ಎಂದು ಕಾಂಗ್ರೆಸ್ ವಕ್ತಾರ ಸುಧಾಕರ್ ಕೊಳ್ಳೂರ್ ಅವರು ಶಾಸಕ ಪ್ರಭು ಚವ್ಹಾಣ್ ವಿರುದ್ಧ ಕಿಡಿಕಾರಿದ್ದಾರೆ. ಔರಾದ್ನ ಶಾಸಕರಾದಂಥ ಮತ್ತು ಮಾಜಿ ಸಚಿವರು ಆದಂಥ ಪ್ರಭು B ಚವ್ಹಾಣ್ ಅವರು ಇತ್ತೀಚೆಗೆ ತಾಲೂಕಿನ ದಲಿತ ಸಮುದಾಯದ ಜನರ ಬಗ್ಗೆ ವಿಶೇಷ ಕಾಳಜಿ ವಹಿಸ್ತಿದ್ದಾರೆ ಮತ್ತು ಅದರಲ್ಲೂ ಕೂಡ ಹಸಿ ಸುಳ್ಳನ್ನು ಹೇಳಿಕೊಂಡು ಜನರ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಕಮಲ್ನಗರ್ ಹಾಗೂ ಔರಾದ್ ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯ ಭವನವನ್ನು ಮಂಜೂರು ಮಾಡಿಸಿಕೊಂಡು ಬಂದಿದ್ದೇನೆ ಎಂದು ಹೇಳಿ ಸುಳ್ಳು TRP ಸುಳ್ಳು ಪ್ರಚಾರ ಗಿಟ್ಟಿಸಿಕೊಳ್ತಾ ಇದ್ದಾರೆ ಮತ್ತು ಈ ಒಂದು ಭವನದ ಹೆಸರಿನಲ್ಲಿ ರಾಜಕಾರಣ ಮಾಡುತ್ತಾ ತಮ್ಮ ಮನೆಗೆ ಸಮುದಾಯ ಜನರ ಕರೆಸಿ ತಮ್ಮ ಪಕ್ಷದ ಮುಖಂಡರ ಜೊತೆ ಎಲ್ಲ ಅವರನ್ನ ಬೆರೆಸಿ ನಾನೊಬ್ಬ ದಲಿತ ನಾಯಕ, ನಾನೇ ದಲಿತ ಉದ್ಧಾರಕ ಅನ್ನೋ ಥರ ಬಿಂಬಿಸಿಕೊಳ್ತಾ ಇದ್ದಾರೆ. ಸತತವಾಗಿ 4ನೇ ಅವಧಿಗೆ ಕ್ಷೇತ್ರದಲ್ಲಿ ಶಾಸಕರಾಗಿ ಅದರಲ್ಲಿ 2 ಬಾರಿ ಸಚಿವರಾಗಿ 18 ವರ್ಷ ಅಧಿಕಾರ ಅನುಭವಿಸಿರ್ತಕ್ಕಂಥ ಶಾಸಕ ಪ್ರಭು ಚವ್ಹಾಣ್ ಅವರೇ ಒಂದೇ ಒಂದು ದಿವಸ ತಾವು ಯಾವತ್ತೂ ಕೂಡ ದಲಿತರ ಏಳಿಗೆ ಬಗ್ಗೆ, ದಲಿತರ ಸಮುದಾಯ ಭವನಗಳ ಬಗ್ಗೆ, ದಲಿತರ ಓಣೆಗಳ ಬಗ್ಗೆ, ಅಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಬಗ್ಗೆ ತಾವು ಕಾಳಜಿ ವಹಿಸಿಲ್ಲ. ತಾವು ಸಂಪೂರ್ಣವಾಗಿ ದಲಿತ ವಿರೋಧಿ ನೀತಿಯನ್ನು ಅನುಸರಿಸಿಕೊಂಡು ದಲಿತರ ಮೀಸಲಾತಿ ಪಡೆದು ಶಾಸಕರಾಗಿ ದಲಿತ ವಿರೋಧಿಯನ್ನ ನೀತಿ ಅನುಸರಿಸ್ತಾ ಬಂದಿದ್ರಿ. ಇತ್ತೀಚೆಗೆ ಈ ಸಣ್ಣತನದ ರಾಜಕಾರಣ ಒಂದು ಡ್ರಾಮಾ ಚಾಲೂ ಮಾಡಿದ್ರಿ. ತಾವು ಯಾವುದೇ ಒಂದೇ ಒಂದು ಸಮುದಾಯ ಭವನವೂ ಕೂಡ ಯಾವೊಬ್ಬ ಹಳ್ಳಿಯಲ್ಲಿ ಕೂಡ ಮಂಜೂರಾತಿ ಮಾಡಿಸ್ಕೊಂಡು ಬಂದಿದ್ದೇ ಆದರೆ ಅದರ ಮಂಜೂರಾತಿ ಆದೇಶ ಪತ್ರವನ್ನು ಬಹಿರಂಗಪಡಿಸಿ. ಅದನ್ನು ಬಿಟ್ಟುಕೊಟ್ಟು ಸುಮ್ಮನೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳನ್ನು ಬಳಸಿಕೊಂಡು ಪ್ರತಿ ಗ್ರಾಮಗಳಿಗೆ ಅವರನ್ನು ಬಿಟ್ಟು ನಿಮ್ಮ ಗ್ರಾಮದಲ್ಲಿ ಶಾಸಕರು ಭವನ ಮಂಜೂರು ಮಾಡಿಸ್ಕೊಂಡು ಬಂದಿದ್ದಾರೆ, ನೀವು ಪೇಪರ್ಗಳು ಕೊಡ್ರಿ, ಇದು ಏನು ಡ್ರಾಮಾ ಮಾಡಿಸ್ತಾ ಇದ್ದೀರಿ ತಾಲೂಕಿನಲ್ಲಿ? ಇದರಿಂದ ಜನರು ದಿಕ್ಕು ತಪ್ಪುತ್ತಾ ಇದ್ದಾರೆ. ದಯವಿಟ್ಟು ನಾನು ನಮ್ಮ ದಲಿತ ಸಮುದಾಯದ ಸಹೋದರರಲ್ಲಿ ವಿನಂತಿಸ್ತೇನೆ, ಶಾಸಕರು ಸುಳ್ಳು ಹೇಳಿಕೊಂಡು ನಿಮ್ಮ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ, ನಿಮ್ಮ ಭಾವನೆಗಳ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ತಾವ್ಯಾರು ಕೂಡ ಅವರ ಮಾತಿಗೆ ಮರಳಾಗಬೇಡಿ. ಇಷ್ಟು ವರ್ಷ ನಮ್ಮೆಲ್ಲರನ್ನು ಮೂಲೆಗುಂಪು ಮಾಡಿರ್ತಕ್ಕಂಥ ಶಾಸಕರು ನಮ್ಮ ಸಮುದಾಯದ ಎಡ ಮತ್ತು ಬಲ ಸಮುದಾಯಗಳ ನಾಯಕರು ತಮ್ಮ ಪಕ್ಷದಲ್ಲಿ ಇದ್ದವರಿಗೂ ಕೂಡ ಇವರ ಕಾಲಾವಧಿಯಲ್ಲಿ ಒಂದೇ ಒಂದು ಜಿಲ್ಲಾ ಪಂಚಾಯತ್ ಟಿಕೆಟ್ ಕೂಡ ಅವರ ಪಕ್ಷದಿಂದ ನೀಡಿಲ್ಲ. ಗಂಗಾ ಕಲ್ಯಾಣ ಯೋಜನೆ ಆಗಿರ್ಬೋದು, ಬೇರೆ ಬೇರೆ ಯಾವುದಾದ್ರೂ ಲೋನ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ಈ ಸಮುದಾಯದ ಜನರಿಗೆ ಎಷ್ಟು ಪ್ರಮಾಣದಲ್ಲಿ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ತಾವ್ಯಾರು ಮರೆಯಬೇಡಿ. ಶಾಸಕರು ಬರೀ ಸುಳ್ಳು ಹೇಳಿಕೊಂಡು ಸಮುದಾಯ ಜನರ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ತಾಲೂಕಿನಲ್ಲಿ ಯಾವುದೇ ಗ್ರಾಮಗಳಲ್ಲಿ ಒಂದೇ ಒಂದು ಭವನ ಕೂಡ ಇವರು ಮಂಜೂರು ಮಾಡಿಲ್ಲ. ತಾವು ತಮ್ಮದೇ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗ, ತಾವು ಸಚಿವರಾಗಿದ್ದಾಗ ಕೂಡ ಒಂದೇ ಒಂದು ಪ್ರಸ್ತಾವನೆ ಈ ಸಮುದಾಯದ ಜನರ ಸಮುದಾಯ ಭವನಗಳ ಬಗ್ಗೆ ತಾವು ನೀಡಿಲ್ಲ.